ನೋಡ್ತಿದ್ದೀರಿ ಸುದಿಮನೆ ನ್ಯೂಸ್ ಡಿಜಿಟಲ್ ಮೀಡಿಯಾ. ಕೋ ಸ್ಪಾನ್ಸರ್ಸ್ ನಿಮ್ಮ ನೆಚ್ಚಿನ ಹಾಗೂ ನಂಬಿಕಸ್ಥ ಸಂಸ್ಥೆಗಳಾದ ಆರ್ಬಿಡಿ ಗ್ರೂಪ್ ಆಫ್ ಕಂಪನೀಸ್, ರಾಯಲ್ ಬೆವರೇಜಸ್ ಡಿಪೋ, ರಾಯಲ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್, ರಾಯಲ್ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್, ಆರ್ಬಿಡಿ ಮೋಟರ್ಸ್, ಆರ್ಬಿಡಿ ಸೌಹಾರ್ದ ಸಹಕಾರ ಸಂಘ ನಿಯಮಿತ, ಸಾಗರ. ಶಿವಮೊಗ್ಗ ಜಿಲ್ಲೆಯ ಸಾಗರ ಭಾಗದಲ್ಲಿ ಸರಣಿ ಗೋವುಗಳ ಕಳ್ಳತನ ಮಾಡಿ ಸಾರ್ವಜನಿಕರಲ್ಲಿ ಭೀತಿ ಹುಟ್ಟಿಸಿದ್ದ ಕಿಡಿಗೇಡಿಗಳಿಗೆ ಕೊನೆಗೂ ಪೊಲೀಸರು ಬಲೆ ಬೀಸಿದ್ದಾರೆ. ಹೈಟೆಕ್ ವಾಹನಗಳನ್ನು ಬಳಸಿಕೊಂಡು ರಾತ್ರೋರಾತ್ರಿ ಜಾನುವಾರುಗಳನ್ನು ಹೊತ್ತೊಯ್ತಿದ್ದ ಗ್ಯಾಂಗ್ ಒಂದನ್ನ ಸಾಗರ ಉಪವಿಭಾಗದ ಪೊಲೀಸರು ಯಶಸ್ವಿಯಾಗಿ ಭೇದಿಸಿದ್ದಾರೆ. ಸದ್ಯ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಓರ್ವ ಆರೋಪಿಯನ್ನ ವಾಹನ ಸಮೇತ ಬಂಧಿಸಲಾಗಿದ್ದು, ಉಳಿದವರಿಗಾಗಿ ಹುಡುಕಾಟ ಮುಂದುವರೆದಿದೆ. ಸಾಗರ ನಗರ ಮತ್ತು ಗ್ರಾಮಾಂತರ ಪ್ರದೇಶದಲ್ಲಿ ಕಳೆದ ಕೆಲವು ದಿನಗಳಿಂದ ಗೋವುಗಳ ಕಳ್ಳತನ ಪ್ರಕರಣಗಳು ಹೆಚ್ಚಾಗಿ ವರದಿಯಾಗುತ್ತಿದ್ದವು. ಇದೀಗ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಗರ ಪೊಲೀಸರು ಭದ್ರಾವತಿ ಮೂಲದ ಸಲ್ಮಾನ್ ಖಾನ್ ಎಂಬಾತನನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕಳ್ಳತನಕ್ಕೆ ಬಳಸುತ್ತಿದ್ದ ಮಹೀಂದ್ರಾ ಕ್ಸೈಲೋ ವಾಹನವನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಈ ತಂಡ ಸಾಗರಪೇಟೆ ಠಾಣೆ ವ್ಯಾಪ್ತಿಯಲ್ಲಿ 3 ಮತ್ತು ಗ್ರಾಮಾಂತರ ವ್ಯಾಪ್ತಿಯಲ್ಲಿ 2 ಪ್ರಕರಣಗಳನ್ನು ಒಳಗೊಂಡಂತೆ ಒಟ್ಟು 5 ಕಡೆ ಕಳ್ಳತನ ಮಾಡಿದ್ದಾಗಿ ತನಿಖೆ ವೇಳೆ ಒಪ್ಪಿಕೊಂಡಿದ್ದಾರೆ. ಕೇವಲ ಸಾಗರವಷ್ಟೇ ಅಲ್ಲದೆ ಶಿವಮೊಗ್ಗದ ವಿನೋಬನಗರ ಮತ್ತು ಜಯನಗರದಲ್ಲೂ ಇದರ ಮೇಲೆ ಪ್ರಕರಣಗಳು ದಾಖಲಾಗಿವೆ. ಬಂಧಿತ ಆರೋಪಿ ಸಲ್ಮಾನ್ ಜೊತೆಗಿದ್ದ ಇತರ 4 ಸಹಚರರಿಗಾಗಿ ಈಗ ಪೊಲೀಸ್ ತಂಡಗಳು ಬಲೆ ಬೀಸಿವೆ. ಸದ್ಯಕ್ಕೆ ಈ ಕೃತ್ಯದಲ್ಲಿ ಸ್ಥಳೀಯರ ಕೈವಾಡ ಕಂಡು ಬಂದಿಲ್ಲವಾದರೂ ತನಿಖೆ ತೀವ್ರಗೊಂಡಿದೆ. ರಂಜಾನ್ ಹಬ್ಬದ ಹಿನ್ನೆಲೆಯಲ್ಲಿ ಸಾಗರಕ್ಕೆ ಪ್ರವೇಶಿಸುವ ಎಲ್ಲಾ ಗಡಿಗಳಲ್ಲಿ ಚೆಕ್ ಪೋಸ್ಟ್ ಗಳನ್ನು ನಿರ್ಮಿಸಲಾಗಿದೆ. ರಾತ್ರಿ ವೇಳೆ ಹದ್ದಿನ ಕಣ್ಣಿಡಲು ಪೊಲೀಸ್ ಇಲಾಖೆ ಸನ್ನದ್ಧವಾಗಿದೆ. ಇದೇ ವೇಳೆ ಪೊಲೀಸ್ ಇಲಾಖೆ ಸಾರ್ವಜನಿಕರಿಗೆ ಒಂದು ಮಹತ್ವದ ಮನವಿ ಮಾಡಿದೆ. ಜಾನುವಾರು ಮಾಲೀಕರು ರಾತ್ರಿ ವೇಳೆ ದನಕರುಗಳನ್ನ ರಸ್ತೆ ಬದಿಯಲ್ಲಿ ಬಿಡದೆ ಕೊಟ್ಟಿಗೆಯಲ್ಲಿ ಕಟ್ಟಬೇಕು ಹಾಗೂ ಗ್ರಾಮೀಣ ಪ್ರದೇಶದ ಪ್ರಮುಖ ವೃತ್ತಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸುವ ಮೂಲಕ ಕಳ್ಳತನ ತಡೆಯಲು ಸಹಕರಿಸಬೇಕು ಎಂದು ಮನವಿ ಮಾಡಲಾಗಿದೆ. ಈ ಮಲೆನಾಡಿನಲ್ಲಿ ಎಸ್ಪೆಷಲಿ ಸಾಗರ ನಗರ ತೀರ್ಥಹಳ್ಳಿ ಭಾಗದಲ್ಲಿ ಇತ್ತೀಚಿನ ದಿನಗಳಲ್ಲಿ ಗೋಕಳ್ಳತನದ ಪ್ರಕರಣಗಳು ಜಾಸ್ತಿ ಆಗಿದೆ. ಅದು ಇಲಾಖೆ ಗಮನಕ್ಕೂ ಕೂಡ ಬಂದಿದೆ. ಸೊ ಇದರ ಹಿನ್ನೆಲೆಯಲ್ಲಿ ನಾವು ರೀಸೆಂಟ್ ಆಗಿ ಒಂದು 4-5 ಪ್ರಕರಣಗಳಾಗಿತ್ತು ನಮ್ಮ ಸಾಗರ ಉಪವಿಭಾಗ ವ್ಯಾಪ್ತಿಯಲ್ಲಿ. ಆ ಪ್ರಕರಣಗಳನ್ನ ಬೆನ್ನ ಹತ್ತಿ ನಾವು ತನಿಖೆ ಮಾಡಿ ಹೊರಟಾಗ ನಮಗೆ ಸಲ್ಮಾನ್ ಖಾನ್ ತಂದೆ ಅಶ್ವಾಕ್ ಖಾನ್, ಸಲ್ಮಾನ್ ಯಾನೆ ಇನ್ನೊಂದು ಹೆಸರು ಅಜಯ, ಸಲ್ಮಾನ್ ಅಂತಕ್ಕಂಥ ಒಬ್ಬ ವ್ಯಕ್ತಿನ ನಾವು ದಸ್ತಗಿರಿ ಮಾಡಿದ್ದೀವಿ. ಆತ ಮೂಲತಃ ಭದ್ರಾವತಿಯವನು. ಒಂದು 4 ಜನದ ಒಂದು ಗುಂಪು ಮಾಡ್ಕೊಂಡು ವಾಸಿಮ್ ಅಂತ ಇನ್ನೊಬ್ಬ ಇದ್ದ. ಆ ಗುಂಪಿನಲ್ಲಿ ಬಂದ್ಬಿಟ್ಟು ಬೀಡಾಡಿ ದನಗಳನ್ನ, ರಸ್ತೆಯಲ್ಲಿ ಇರ್ತಕ್ಕಂಥ ದನಗಳನ್ನ ಕಳ್ತನ ಮಾಡ್ಕೊಂಡು ಹೋಗ್ತಕ್ಕಂಥ ಒಂದು ಪ್ರವೃತ್ತಿನ ಹೊಂದಿದ್ರು. ಅದರಲ್ಲಿ ಈಗ ನಾವು ಸಲ್ಮಾನ್ ಅನ್ನೊಬ್ಬನ್ನ ಅರೆಸ್ಟ್ ಮಾಡಿದೀವಿ. ಅದ್ರ ಜೊತೆಗೆ ಒಂದು ಕೃತ್ಯಕ್ಕೆ ಬಳಸ್ತಾ ಇದ್ದಂತ ಒಂದು ಮಹೀಂದ್ರಾ ಕ್ಸೈಲೋ ಕಾರ್ನ ಕೂಡ ನಾವು ಜಪ್ತ್ ಮಾಡ್ಕೊಂಡಿದೀವಿ. ಸೊ ಈಗಾಗಲೇ ಇದರಲ್ಲಿ 5 ಪ್ರಕರಣಗಳಿದೆ. ಸಾಗರ ಪೇಟೆ ಠಾಣೆಯಲ್ಲಿ 3 ಪ್ರಕರಣಗಳು ದಾಖಲಾಗಿದೆ ಮತ್ತು ಸಾಗರ ಗ್ರಾಮಾಂತರ ಠಾಣೆಯಲ್ಲಿ 2 ಪ್ರಕರಣಗಳು, ಒಟ್ಟು 5 ಪ್ರಕರಣಗಳಲ್ಲಿ ಇವರು ಇನ್ವಾಲ್ವ್ ಆಗಿದ್ರು ಅಂತ ನಮ್ಮ ತನಿಖೆ ಮೂಲಕ ತಿಳಿದು ಬಂದಿದೆ. ಅವ್ರನ್ನ ಈಗ ಅರೆಸ್ಟ್ ಮಾಡಿ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಒದಗಿಸ್ಲಿಕ್ಕೆ ಪೇಪರ್ಸ್ ಪುಟಪ್ ಮಾಡ್ತಾ ಇದೀವಿ. ಮತ್ತು ಈಗ ಜಪ್ತ್ ಮಾಡಿರ್ತಕ್ಕಂಥ ವೆಹಿಕಲ್ ಏನಿದೆ ಅದನ್ನ ಕೋರ್ಟ್ಗೆ ನಾವು PF ಹಾಕ್ತಾ ಇದೀವಿ. ಇದ್ರ ಜೊತೆಗೆ ಇವರ ಸಹಚರರು ಯಾರಿದ್ರು 3-4 ಜನ, ಅವ್ರನ್ನು ಕೂಡ ಬಂಧನ ಮಾಡ್ಲಿಕ್ಕೆ ನಾವು ತನಿಖಾ ತಂಡಗಳನ್ನ ರಚಿಸಿ ಕಳಿಸ್ಕೊಟ್ಟಿದೀವಿ. ಆದಷ್ಟು ಬೇಗದಲ್ಲಿ ಅವ್ರನ್ನು ಕೂಡ ಬಂಧಿಸತಕ್ಕಂತ ಕೆಲಸನ ಮಾಡ್ತೀವಿ. ಸೊ ಮೊದಲೇ ಎಲ್ಲಾದ್ರೂ ಪ್ರಕರಣ ದಾಖಲಾಗಿತ್ತು ಸರ್ ಅವ್ರ ಮೇಲೆ? ಇವ್ರ ಮೇಲೆ ವಿನೋಬ್ ನಗರ, ಜಯನಗರ ಸ್ಟೇಷನ್ಸ್ ಅಲ್ಲಿ ಈ ಹಿಂದೆ ಪ್ರಕರಣಗಳು ದಾಖಲಾಗಿತ್ತು. ಸೊ ದಿಸ್ ಇಸ್ ಎ ಆರ್ಗನೈಸ್ಡ್ ಕ್ರೈಮ್ ತರ. ಸಾಗರ ವಾಸಿಗಳು ಯಾರು, ನಮಗ್ ಬಂದ ಮಾಹಿತಿ ಪ್ರಕಾರ ಕೂಡ ನೇಟಿವ್ ಲೋಕಲ್ ಸಾಗರದವ್ರು ಯಾರು ಇಲ್ಲ ಅಂತಾನೆ ಇತ್ತು. ನಾವು ಸಸ್ಪೆಕ್ಟ್ ಮಾಡ್ತೀವಿ ಶಿವಮೊಗ್ಗ ಭದ್ರಾವತಿಯವರು. ಬಟ್ ಯಾವ್ದನ್ನ ಅಲ್ಗಳಿಗೆ ಆಗಲ್ಲ. ಮೇಲ್ನೋಟಕ್ಕೆ ನಮಗೆ ಸಾಗರ ಲೋಕಲ್ಸ್ ಯಾರು ಇನ್ವಾಲ್ವ್ ಆಗಿರ್ಲಿಲ್ಲ ಅಂತ ಕಂಡು ಬಂದಿತ್ತು. ಆ ರೀತಿ ಏನಾದ್ರು ಬೇರೆ ಮಾಹಿತಿ ಇದ್ರೆ ಖಂಡಿತವಾಗಿ ಅವ್ರ ಮೇಲೆ ಕೂಡ ಯಾವುದೇ ಮುಲಾಜಿಲ್ಲದೆ ಕ್ರಮನ ಕೈಗೊಳ್ತೇವೆ. ದನಗಳು ಎಲ್ಲಿಂದ ಬರುತ್ತೆ ಅಂದ್ರೆ ಈ ಟೌನ್ಗೆ ಹತ್ರ ಇರ್ತಕ್ಕಂತ ವಿಲೇಜ್ ಗಳಲ್ಲಿ ದನಗಳನ್ನ ಕಟ್ಟೋದಿಲ್ಲ ರಾತ್ರಿ ಮನೆ ಹತ್ರ, ಅದನ್ನ ಬಿಟ್ಬಿಡ್ತಾರೆ. ಆ ದನಗಳು ರಾತ್ರಿ ಎಲ್ಲ ಓಡಾಡ್ಕೊಂಡು ಟೌನ್ ವ್ಯಾಪ್ತಿಯಲ್ಲಿ ಕೂಡ ಬರುತ್ತೆ. ಮೊನ್ನೆ ಮಾಸೂರಲ್ಲಿ ಕಳ್ತನ ಆಗಿದೆ, ಸಿರುವಂತೆ ಇಂಥ ಹಳ್ಳಿಗಳಲ್ಲೆಲ್ಲ ಆಗಿದೆ. ಸೊ ನಮ್ಮ ರೂರಲ್ ಇನ್ಸ್ಪೆಕ್ಟರ್ ಮಹಾಬಲೇಶ್ ಹೇಳ್ತೇನೆ, ಗುಡ್ ಇನಿಷಿಯೇಟಿವ್. ಪ್ರತಿ ಹಳ್ಳಿಗಳಲ್ಲಿ ಹೋಗ್ಬಿಟ್ಟು ಒಂದು ಅರಿವು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಅದ್ರ ಜೊತೆಗೆ ನಾವು ಕೆಲವೊಂದು ಪಾಂಪ್ಲೆಟ್ಸ್ಗಳನ್ನ, ಪೋಸ್ಟರ್ಗಳನ್ನ ಅಂಟಿಸ್ತಾ ಇದೀವಿ. ಅದ್ರ ಸಾರಾಂಶ ಇಷ್ಟೇ, ಈ ದನಗಳ ಮಾಲೀಕರು ರಾತ್ರಿ ಹೊತ್ತು ಅವರ ದನಗಳನ್ನ ಅವರ ಮನೆಗಳಲ್ಲಿ ಕಟ್ಟಾಕೋ ಮೂಲಕ ಅದ್ರ ಬಗ್ಗೆ ಸ್ವಲ್ಪ ಮುತುವರ್ಜಿ ವಹಿಸ್ಬೇಕು. ಒಂದು. ಎರಡನೇದು, ಈ ಗ್ರಾಮಸ್ಥರು ಯಾರಿದ್ದಾರೆ, ನಿಮ್ ಊರ್ ಕಮಿಟಿಗಳು ಅಂತಿರುತ್ತೆ, ಅವರಲ್ಲಿ ಒಂದು ಮನವಿ, ಒಂದು ಒಳ್ಳೆ ಕ್ವಾಲಿಟಿ CC ಕ್ಯಾಮ್ರಾಗಳನ್ನ ತಮ್ಮ ಊರುಗಳಲ್ಲಿ, ಮೇನ್ ಸರ್ಕಲ್ಗಳಲ್ಲಿ, ಜಂಕ್ಷನ್ಗಳಲ್ಲಿ, ಊರ್ ಎಂಟ್ರೆನ್ಸ್ ಎಕ್ಸಿಟ್ ಅಂತ ಕಡೆ ಅಳವಡಿಸಿದ್ರೆ ನೆಕ್ಸ್ಟ್ ಇನ್ ಮುಂದೆ ಯಾವ್ದಾದ್ರು ಆ ರೀತಿ ಪ್ರಕರಣ ಆಯ್ತು ಅಂತಂದ್ರೆ ಅದನ್ನ ತಡೆಗಟ್ಟಲಿಕ್ಕೆ ಅಥವಾ ತನಿಖೆ ಮಾಡ್ಲಿಕ್ಕೆ ಸಹಕಾರಿಯಾಗುತ್ತೆ.
ಎರಡನೇದು. ಮೂರನೇ ವಿಚಾರ, ನಾವು ಈಗ ನಗರಸಭೆಯವ್ರ ಜೊತೆನೂ ಕನ್ಸಲ್ಟ್ ಮಾಡ್ತಾ ಇದ್ದೀವಿ. ಬೀಡಾಡಿ ದನಗಳನ್ನ ನಾವು ಹಿಡಿದ್ಬಿಟ್ಟು ಅದಕ್ಕೆ ಯಾರು ವಾರಸ್ದಾರರು, ಯಾರು ಓನರ್ಸ್ ಇಲ್ಲ ಅಂತಂದ್ರೆ ಅದನ್ನ ಗೋಶಾಲೆಗೆ ಬಿಡ್ಲಿಕ್ಕೆ ಆಗುತ್ತಾ ಅನ್ನೋ ಆಪ್ಷನ್ ಕೂಡ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ. ವಿ ಆರ್ ಇನ್ ಟಚ್ ವಿತ್ ಸಮ್ ಗೋಶಾಲೆಸ್. ಈ ದನಗಳನ್ನೇನಾದ್ರೂ ಅಲ್ಲಿ ಬಿಡ್ಲಿಕ್ಕೆ ಆಗುತ್ತಾ ಅಂತ. ಅದ ನಂತರ ನಾವು ಬಿಟ್ಟ ಮೇಲೆ ನೀವುಗಳು ಬಂದ್ರೆ ಸಮಸ್ಯೆ ಆಗುತ್ತೆ, ಇದು ನಂದನ ಅಂತ. ಸೊ ಅದಕ್ಕೆ ನಾವು ಮುಂಚೆನೆ ಜಾಗೃತರಾಗ್ಬಿಟ್ಟು ತಾವುಗಳು ತಮ್ಮ ಏನು ದನಗಳಿದೆ ಅದನ್ನ ಕಾಪಾಡ್ಕೊಳ್ತಕ್ಕಂತ ಕೆಲಸನ ಮಾಡಿ ಮನವಿ ಮಾಡಲಾಗಿದೆ. ಸದ್ಯ ಓರ್ವನನ್ನ ಬಂಧಿಸಿರುವ ಪೊಲೀಸರು ಉಳಿದ 4ವರಿಗಾಗಿ ಹುಡುಕಾಟ ಮುಂದುವರಿಸಿದ್ದಾರೆ. ಇದು ಸಾಗರದ ಜನರಲ್ಲಿ ಅಲ್ಪ ಮಟ್ಟದ ನೆಮ್ಮದಿ ತಂದಿದೆ. ನೋಡ್ತಿದ್ದೀರಿ ಸುದ್ದಿಮನೆ ನ್ಯೂಸ್ ಡಿಜಿಟಲ್ ಮೀಡಿಯಾ. ಕೋ-ಸ್ಪಾನ್ಸರ್ಸ್ ನಿಮ್ಮ ನೆಚ್ಚಿನ ಹಾಗೂ ನಂಬಿಕಸ್ಥ ಸಂಸ್ಥೆಗಳಾದ ಆರ್ಬಿಡಿ ಗ್ರೂಪ್ ಆಫ್ ಕಂಪನೀಸ್, ರಾಯಲ್ ಬೆವರೇಜಸ್ ಡಿಪೋ, ರಾಯಲ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್, ರಾಯಲ್ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್, ಆರ್ಬಿಡಿ ಮೋಟರ್ಸ್, ಆರ್ಬಿಡಿ ಸೌಹಾರ್ದ ಸಹಕಾರ ಸಂಘ ನಿಯಮಿತ ಸಾಗರ. ಇದು ಜಮೀಲ್ ಸಾಗರ್ ಅವರ ಸಾರಥ್ಯದ ಸುದ್ದಿಮನೆ ಡಿಜಿಟಲ್ ಮೀಡಿಯಾ, ಸತ್ಯದ ದಾರಿ, ಜನಸಾಮಾನ್ಯರ ಧ್ವನಿ.